ಮೊನ್ನೆ ವಿಮಾನ ಅಪಘಾತ ಆಗಿ ಎಷ್ಟು ಮಂದಿ ಸತ್ರ ನೋಡಿದ್ರಿ ಮಾಮಿ? ಪಾಪರೆ ವಯವ್ವ, 240 ಮಂದಿ ಅಂದ್ರೆ ಏನ್ರಿ? ತೀರಾ ಅದ ಇಲ್ಲದಕ್ಕ ಎಂಥ ಕರ್ಮ ವಯವ್ವ ಅಂತೆ ನಾನು. ಹ್ಞೂನವ್ವ, ನೋಡಿ ನನಗೂ ಭಾಳ ಬೇಜಾರಾಯ್ತು ಅರ್ಥದಾಗ. ಅಲ್ಲ, ಎಂತ ಏನ ಅಂತಾರಲ್ಲ, ಸಾವು ಹುಡುಕ್ಯಾಡ್ಕೊಂಡು ಬರ್ತದ ಅಂತ ನೋಡು, ಸುಳ್ಳಲ್ಲದು. ನಮ್ದು ಮುಗಿದು ಬಂದಿತ್ತಂದ್ರ ಹೆಂಗಿದ್ರು ಹೋಗ್ತದ ಜೀವನಕ್ಕ, ಅದೇ ಸಾಕ್ಷಿ ನೋಡು. ಎಲ್ಲಿ ಹಾಸ್ಟೆಲು, ಎಲ್ಲಿ ವಿಮಾನ, ಏನು ಸುದ್ದಿ? ಪಾಪ ಊಟಕ್ಕೆ ಕೂತಿದ್ವು ಅಂತ ಹುಡುಗರು. ಊಟಕ್ಕೆ ಕೂತಾಗ ಹೋಗ್ಬೇಕಂದ್ರ ಎಂತ ಇರ್ಬೇಕು ನೋಡೋರ್ದು. ಎಷ್ಟು ಆಸೆ ಇಟ್ಕೊಂಡು ಕಲೀಲಿಕ್ಕೆ ಹೋಗಿರ್ತಾವ. ಒಂದೊಂದು ಮಕ್ಕಳನ್ನ ಇಟ್ಕೊಂಡು ಕೂತಿರ್ತಾರ ತಂದೆ ತಾಯಿ. ಪಾಪ ಹಿಂಗಾದ್ರೆ ಏನು ಮಾಡ್ತಿ? ಮತ್ತು ವಿಮಾನದಾಗಿದ್ದವ್ರಾದ್ರೂ ಏನೆಲ್ಲ ಆಸೆ ಇಟ್ಕೊಂಡಿರ್ತಾರ. ನನಗೆ ಎಷ್ಟು ಮಂದಿ, 241 ಮಂದಿ ಅಂದ್ರೆ ಅವ್ರ ಕುಟುಂಬಕ್ಕೆ ಎಷ್ಟು ತ್ರಾಸಾಗಿರ್ಬಾರ್ದು ಹೇಳು. ಒಬ್ಬ ತಂದೆ ಯಾರ ಕಳಿಸ್ಲಿಕ್ಕೆ ನಾನು ಲಾಸ್ಟಿಗೆ ಮಗಳನ್ನ ಅದು ಫೋಟೋ ಹಾಕಿಬಿಟ್ಟಾರ, ಅದು ತೋರಿಸಿದ್ರು. ಆಮೇಲೆ ಮಾಜಿ ಮುಖ್ಯಮಂತ್ರಿ ಇದ್ರಂತ. ಅವಾಗ ಮುಂದಿನ ಸೀಟಿಗೆ ಕೂತಾಕಿ ಯಾರ ಮಾಜಿ ಮುಖ್ಯಮಂತ್ರಿ ಜೊತೆ ಒಂದು ಪಯಣ ಅಂತೇಳಿ ಸೆಲ್ಫಿ ತಗೊಂಡ ಅಂತ. ಅದು ಡಾಕ್ಟರ್ ಫ್ಯಾಮಿಲಿ ಅಂತವ ಯಾವ್ದಾ, ಅದು ಲಾಸ್ಟಿಗೆ ಸೆಲ್ಫಿ ತಗೊಂಡಾರ. ಆಮೇಲೆ ಬೇರೆ ದೇಶದವ್ರು ಎಷ್ಟು ಚಂದ 2 ಹುಡುಗರು ನೋಡ್ಲಿಕ್ಕೆ ಬಂದಿದ್ದು ಅಂತ, ಇಂಡಿಯಾ ಗುಡ್ ಬೈ ಇಂಡಿಯಾ ಅಂತೇಳಿ ಅವ್ರು ವಿಡಿಯೋ ಮಾಡಿ ಹಾಕ್ಯಾರ. ಹಿಂಗೆ ಎಷ್ಟು ಮಂದಿ ಏನೇನೋ ಆಸೆ ಇಟ್ಕೊಂಡಿರ್ತಾರ. ಒಮ್ಮಿಂದೊಮ್ಮೆ ಹಿಂಗಾದ್ರೆ ಏನು ಮಾಡ್ತೀಯ? ಹೌದ್ರಿವ ಮಮ್ಮಿ, ಇಂಥವೆಲ್ಲ ನೋಡೋಣ ಏನು ಅನಿಸ್ಬಿಡ್ತದ್ರಿ ಜೀವನದಾಗ. ಏನೂ ಇಲ್ಲ ನೋಡ್ರಿ, ಸುಮ್ಮನೆ ನಂದು ಅಂತ ಬಡ್ಕೊಳ್ಳೋದ್ರಿ. ಏನು ದೇಹ ಹೋಯ್ತಂದ್ರೆ ಮುಗಿತ್ರಿ. ಏನು ಅಂತಾರಲ್ಲ, ಏನೇನೇನೇನೋ ಇಲ್ಲ ಒಟ್ಟ. ಅಷ್ಟಾದ್ರೂ ನಾವು ಬಡ್ಕೊಳ್ಳೋದು ಬಿಡಂಗಿಲ್ಲ ನೋಡ್ರಿ. ಏನೂ ಇಲ್ಲ ಜೀವನದಾಗ ಅಂತ ಗೊತ್ತಿದ್ರು ಎಷ್ಟಿದ್ರು ನಂಬಲ್ಲಿ ಇನ್ನ ಆಸೆ ಅನ್ನೋದು ಹೋಗಂಗೆ ಇಲ್ಲ. ಇನ್ನ ಗಳಿಸ್ಬೇಕು, ಇನ್ನ ಮಾಡ್ಬೇಕು ಅನ್ನೋದು ಬಂದ ಬಿಡ್ತದ. ಅದೇನ್ ಬಿಡ್ತದ ಯವ್ವ, ಈ ಜೀವಕ್ಕೆ ಆಸೆ ಅನ್ನೋದು ಒಟ್ಟ ಹೋಗಂಗೆ ಇಲ್ಲ. ಅದು ವಿಮಾನದ ಅಪಘಾತದ ಮುಗ್ದದ ಅನ್ನಷ್ಟಿಗೆ ನೀನು ನೋಡಿದಿಲ್ರಿ ಮಾಮಿ, ಮತ್ತೊಂದು ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗ್ಯದಂತ. ಅದ್ರಾಗ 7 ಮಂದಿ ತಿರ್ಕೊಂಡಾರಂತ. ಅದು ಏನ ಗೊತ್ತಿಲ್ಲ ನೋಡ್ರಿ ಮಾಮಿ. ಒಂದ್ ಏನ್ರ ಘಟನೆ ನಡೆದಿತ್ತಂದ್ರ ಅಂತ ಇನ್ನೊಂದು ಘಟನೆ ನಡೆದ ಬಿಡ್ತದ್ರಿ ಹಿಂದಲ್ಲೇ. ಏನದು ಹೌದವಾ? ಒಂದಿಷ್ಟು ದಿನ ಹೆಂಡ್ತಿನ ಕಡ್ದು ಫ್ರಿಜ್ನಾಗ ತುಂಬಿಡೋದು ನಡೆದತ್ತಲ್ಲ. ಒಂದು ಟಿವಿ ತೋರ್ಸಾರ ಅನ್ನಷ್ಟಿಗೆ ಇನ್ನೊಂದು 4 ದಿನ ಬಿಟ್ಟು ಇನ್ನೊಬ್ಬೇಕಿನ್ನ ಕಡ್ದಿಟ್ಟಿದ್ನಂತ. ಹಂಗ ಒಂದಾಗಣ ಇನ್ನೊಂದು ಅಂತದ ಆಗಬೇಕು ಏನಾರ ಒಂದು. ಹಿಂಗೆ ನೋಡ್ರಿ, ಯಾವಾಗ ಯಾವ್ದು ಮುಗಿದು ಬಂದಿರ್ತದಾನೆ. ನಾವು ಎಷ್ಟು ಮಾತಾಡಿದ್ರು ಖಾಲಿನೇ. ವಿಮಾನ ಅಪಘಾತದಲ್ಲಿ ಯಾರ್ಯಾರು ತೀರ್ಕೊಂಡಾರಲ್ಲ ಅವರೆಲ್ಲ ಫ್ಯಾಮಿಲಿಗೂ ಮರೆಸುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ದೇವ್ರ ಹತ್ರ. ಆಮೇಲೆ ಸತ್ತವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾನು ನಾವು ಕೇಳ್ಕೊತೀವಿ. ಅಂದಂಗ್ರಿ ಮಾಮಿ, ದೇವರಾಯನ ದುರ್ಗದಾಗ ಭಾರಿ ಮಾಡಿದ್ರಂತ ನೋಡ್ರಿ ವಿಶ್ವ ಹರಿದಾಸ ಸಮ್ಮೇಳನ. ನಾವು ಹೋಗ್ಲಿಲ್ಲ ನೋಡ್ರಿ ಮಾಮಿ, ಭಾಳ ಮಿಸ್ ಮಾಡ್ಕೊಳಿಕತ್ತೀವ. ಅಲ್ಲ, ಹೋದ್ರೆ ಚಲೋ ಆತಿತ್ತು ಬಿಡು. ಆದ್ರ ನಾವ್ ಎದ್ರಾಗ ಭಾಗವಹಿಸಿವಿ ಹೇಳ? ಹರಿದಾಸರ ಬಗ್ಗೆ ಏನ್ರ ಒಂದ್ರಾಗರ ಭಾಗವಹಿಸಿವಿ. ಮತ್ತೊಂದ ಅವರು ತಿಂಗಳ ಅಲ್ಲಿ ಏನಾರ ಫಂಕ್ಷನ್ ಇದ್ದಾಗ ಪೇಪರ್ ಇಟ್ಟಿರ್ತಾರ, ಅದನ್ನ ಬರಿಬೇಕು ನಾವು. ಎಕ್ಸಾಮ್ ಬರೆದು ಅದ್ರಾಗ ಏನಾರ ಭಾಗವಹಿಸಿದ್ರ ಸ್ವಲ್ಪ ಕರಿತಿದ್ರ ನಮ್ಮನ್ನ. 1 ತಿಂಗಳು ಬರ್ದಂಗೆ ಮಾಡಿದ್ರವ. ಆಮೇಲೆ ಕಾರಣನೇ ನಾವಲ್ರಿ ಮಾಮಿ, ನೀವಲ್ರಿ, ನನ್ನ ಕೆಲಸ ಅವರಿ, ನನಗೆ ಓದೋದಾಗಲ್ರಿ, ಅದು ಅಲ್ರಿ, ಇದು ಆಗಲ್ರಿ ಅಂದ್ರಿ ಅವ್ರು. ಹಂಗಾಗಿ ಮತ್ತೆ ನಾವು ಇದಾಗ ಭಾಗನೇ ವಹಿಸ್ಲಿಲ್ಲ. ನಾವು ಏನು ಕರೀದನು ಇಲ್ಲ ಅವ್ರು ಮತ್ತೆ ನಮ್ಮನ್ನ. ಹೌದ್ರಿ ಮಾಮಿ, ಈಗ ಅನಿಸ್ಲಿಕ್ಕತ್ತದ್ರಿ ಯಾಕಾರ ಭಾಗವಹಿಸ್ಲಿಲ್ಲ ಅಂತೇಳಿ. ಎಷ್ಟು ಚಂದ ಹರಿದಾಸರ ಬಗ್ಗೆ ಒಂದು ವಿಷಯ ಕೊಡ್ತಾರ್ರಿ. ಅದನ್ನ ಓದ್ಕೊಂಡು ಬರ್ದ್ರ ನಮಗ ಜ್ಞಾನನೂ ಬರ್ತದ್ರಿ, ಪೇಪರ್ ಬರ್ದಂಗನು ಅನಿಸ್ತದ್ರಿ. ಆಮೇಲೆ ಇಂತಲ್ಲೆಲ್ಲ ಭಾಗವಹಿಸ್ಲಿಕ್ಕೆ ಅವಕಾಶನೂ ಸಿಗ್ತದ್ರಿ. ಮುಂದಿನ ವರ್ಷ ಮೈಸೂರಾಗ ಅದ ಅಂತ ನೋಡ್ರಿ ಮಾಮಿ, ಅಲ್ಲಿ ಅದಂತ ನೋಡ್ರಿ. ಮತ್ತೆ ನಾವು ಪೇಪರ್ ಬರೆಯಂದ್ರ ಮುಂದಿನ ವರ್ಷದಿಂದ ಎಲ್ಲರೂ ತಯಾರಾತಿದ್ದಂದ್ರ ನಾವು ಭಾಗವಹಿಸಿದ್ವಿ ಅಂದ್ರ ಕರಿತಾರಿ ನಮ್ಮನ್ನ ಮುಂದಿನ ಸಲ. ನೋಡುವ ಏನ್ ಮಾಡ್ತೀರಿ ನೀವು. ಹ್ಞೂ ಅಂದ್ರಿ ಅಂದ್ರೆ ನಾನು ಹೆಸರು ಕೊಡ್ತೀನಿ. ಅದು ದಾಸ ಸಾಹಿತ್ಯದ ಅಧ್ಯಕ್ಷ ಇರ್ತಾರಲ್ಲ ಅವರಿಗೆ ನಾವು ನಮ್ಮ ಮಂಡಳಿದ ಹೆಸರು ಬರ್ಕೋರಿ, ಭಾಗವಹಿಸ್ತೀವಿ ಅಂತ ಹೇಳ್ತೀನಿ. ಬರ್ಕೋತಾರ ಅಂದ್ರೆ ಹೋಗ್ಬೋದು. ನಾವಲ್ಲೇ ನೀವಲ್ಲೇ ಅಂತ ಕೂತ್ರಿ ಅಂದ್ರೆ ಲೆಸನ್ ಆಗದ್ ಬೇಡ ಆಮೇಲೆ ನಮ್ಗೆ. ಈಗ ಏನೊಂದು ಡಿಸೈಡ್ ಮಾಡ್ರಿ ಅಂದ್ರೆ ನಾ ಹೆಸರು ಕೊಡ್ತೀನಿ ಅಂತ. ಹೌದ್ರಿ ಮಾಮಿ, ನಮ್ಮ ಮಂಡಳಿದ ಹೆಸರು ಕೊಟ್ಬಿಡ್ರಿ. ಎಲ್ಲರೂ ಭಾಗವಹಿಸಮರಿ. ಮತ್ತೆ ನೀವು ಸ್ಟ್ರಿಕ್ಟಾಗಿ ಹೇಳ್ಬಿಡ್ರಿ ಎಲ್ಲರೂ ಭಾಗವಹಿಸ್ಲೇಬೇಕಂತೇಳಿ. ಅಲ್ಲಿ ಫೋನ್ ಮಾಡಿ ಹೇಳಿದ್ರಿ ನಮ್ಮ ಅಕ್ಕ, ಎಷ್ಟು ಚಂದ ವ್ಯವಸ್ಥೆ ಮಾಡ್ಯಾರಂತ್ರಿ ಮಾಮಿ. ಎಲ್ಲ ಪ್ರವಚನ, ಆಮೇಲೆ ಹಾಡ್ದವ್ರನ್ನ ಕರ್ಸಿರ್ತಾರಂತ, ಆಮೇಲೆ ಇವರು ಕೋಲಾಟ ಆಡ್ಬೋದಂತ, ಹಾಡು ಆಡ್ಬೋದಂತ. ಎಷ್ಟು ಚಂದ 2 ದಿನ ಅಷ್ಟು ಪ್ರಶಾಂತವಾಗಿರ್ತಂತ ನೋಡ್ರಿ. ಹೋಗಿದ್ದಕ್ಕೂ ಸಾರ್ಥಕ ಆಯ್ತವ ನಮ್ಗೆ. ನೀವು ಯಾಕೆ ಬರಂಗಿಲ್ಲವ, ನಿಮ್ಮ ಮಂಡಳಿಯರು ಇದ್ರಾಗ ಭಾಗವಹಿಸಂಗಿಲ್ಲ ಅಂತೇಳಿ ನಮ್ಮಕ್ಕ ಫೋನ್ ಮಾಡಿ ಅನ್ಲಿಕ್ಕತ್ತಿದ್ರಿ. ಇಲ್ವಾ, ನಾವು ಮುಂದಿನ ವರ್ಷದಿಂದ ಬರ್ತೀವಿ ಅಂತ ಅಂದೇರಿ ನಾನು. ಮತ್ತೆ 2 ದಿನ ದಾಸರ ಬಗ್ಗೆನೇ ಇರ್ತದಲ್ಲ, ಎಲ್ಲ ದೇವ್ರ ನಾಮಗಳನ್ನೇ ಕಿವಿಯಾಗಿ ಬೀಳ್ತಿರ್ತಾವ 2 ದಿನ. ಮತ್ತೆ ಚಂದ ಆಗ್ಲದ ಏನ್ ಮಾಡ್ತದ, ಭಾರಿ ಚಂದ ಅನಿಸ್ತದ ಅಲ್ಲಿ ಹೋದ್ರ. ನೋಡ್ರಿ ನೀವು ಹ್ಞೂ ಅಂದ್ರೆ ನಾನು ಹೆಸರು ಕೊಟ್ಬಿಡಮಂತ. ಹೆಸರಂತರೂ ಕೊಡು, ಕಡೆಗೆ ಒಂದು 4-5 ಮಂದಿರ ಬರಲ್ರಾಕ ಬರದ್ರಂದ್ರ ಒಂದು ಸ್ವಲ್ಪ ನಮ್ಮ ಮಂಡಳಿನೂ ಹೆಸರು ಬರ್ತದ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಹಂಗೇನಿಲ್ಲ, ಎಷ್ಟು ಮಂದಿ ಕೂಡ್ತಾರೆ ಅಷ್ಟು ಮಂದಿ ಚಲೋ ಬಿಡು. ಅಲ್ಲಿ ಭಾಗವಹಿಸ್ಲಿಲ್ಲ ಅಂದ್ರೆ ನಮಗೆ ಇದು ಮಾಡಂಗಿಲ್ಲ. ಹೆಸರಂತರೂ ಕೊಟ್ಟು ಬಿಡು ಈ ಸಲ. ಆಯ್ತಾ, ಕೊಡ್ತೀನಂತ. ತಗೋರವ, ಹಾಡು ತಗೋರಿ. ತೊಡೆಯೊಳಿಟ್ಟು ಮುದ್ದು ಕೊಟ್ಟು ಹಾಲು ಸಕ್ಕರೆ ಸಹಿತವಾಗಿ ಪುಟ್ಟ ಬಟ್ಟಲಲ್ಲಿ ನಿನಗೆ ಹೊಟ್ಟೆ ತುಂಬ ಹಾಲು ಕೊಡುವೆ ಬಾರೋ ವೆಂಕಟೇಶ, ಮನೆಗೆ ಬಾರೋ ಶ್ರೀನಿವಾಸ. ಮೀಸಲಾದ ಮೊಸರು ಕಡೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು. ಮೀಸಲಾದ ಮೊಸರು ಕಡೆಯುತ್ತಾ
ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು. ಶಾಲು ಪಟಿ ಜರಿಯ ನುಟ್ಟು ತುಳಸಿ ಮಾಲೆ ಕೊರಳ ಧರಿಸಿ ಸಂತೈಸಿ ನಿನ್ನ ನಾನು ಸೊಂಟ ತುಂಬ ಎತ್ತಿಕೊಳ್ಳುವೆ. ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ. ಸಣ್ಣ ನಾಮ ಫಣಿಯಲೊಳೆಯುತ್ತಾ ಶಂಖ ಚಕ್ರ ಗದಾ ಪದ್ಮ ಕಿರೀಟ ತೋರುತ್ತಾ. ಸಣ್ಣ ನಾಮ ಫಣಿಯಲೊಳೆಯುತ್ತಾ ಶಂಖ ಚಕ್ರ ಗದಾ ಪದ್ಮ ಕಿರೀಟ ತೋರುತ್ತಾ. ವಾಮ ಭಾಗದಲ್ಲಿ ಲಕ್ಷ್ಮೀ ದೇವಿಯೊಡನೆ ಸರಸವಾಡುತ್ತಾ. ಅಮ್ಮ ಬಹಳ ಹಸಿವು ಎಂದರೆ ಕೈಯ ತುಂಬ ಬೆಣ್ಣೆ ಕೊಡುವೆ. ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ. ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರು. ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರು. ಹಸುಳೆ ಇಲ್ಲದೆ ನಾನು ಬಹಳ ವ್ಯಸನದಿಂದ ಬಳಲುತ್ತಿರುವೆನು. ಶಶಿಯು ನೀನು ತೋರಬಹುದೇ ಶೇಷಗಿರಿಯ ಶ್ರೀನಿವಾಸ. ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ. ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿಮ್ಮ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ಯುವ ನಿಮ್ಮ. ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಳೆಲ್ಲ ಹರಿಯಲ್ಲಿ ಎನ್ನುತ್ತಲಿವೆ ಓಡಿ ಬಾರೋ. ಕರೆದರೆ ಸುಮ್ಮನೆ ನೀನು ಸಾಗಿ ಬಾರೋ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ. ಪುಂಡನೇನು ನೀನು ಓಡಿ ಬಾರೋ. ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದಂಗ ಸುಂದ್ರಿದು ನಿಂದು ಏನ್ ಜಗಳ ಸುಮ್ಮ ಏನೋ ಜಗಳ ಆಗ್ಯದಂತಲ್ಲ. ಯವ್ವ ಅದದೇನು ಕೇಳ್ತೇವ ಯಾವಾಗ್ಲೂ ಇದ್ದದ್ದು ಅದು ಬರೀ ಜಗಳ ತೆಗಿಲಿಕ್ಕೆ ಅಂತಾನೆ ಬರ್ತಾವ ಯವ್ವ. ಸಾಕಾಗ್ಯದ ನನಗಂತ್ರ. ಚಾಡ ಮಾರಿ ಸುಂದ್ರಿ ನೋಡು ಬರೀ ಚಾಡ ಹೇಳೋದು. ಹೌದಾ ಕೋಡಿ ಹೆಂಗೆ ಮಾಡ್ತದ. ನಾನು ಸುಮ್ಮ ಹೋಗಿ ಮನೆಗೆ ಹೋಗಿ ಹೊಡೆದು ಬಂದಿ ನೋಡವ ಯವ್ವ. ಬರೀ ನಮ್ಮ ಸಸಿ ಮುಂದೆ ಬಂದು ಏನೇನೋ ಇದ್ದದ್ದು ಇಲ್ಲಾರ್ದು ಹೇಳೋಡ ಮುಟ್ಟಿಸ್ಕೊಂಡು ಬರೀ ಹೇಳ್ತದ. ಈಗ ನೋಡು ಭಜನಾ ಮಂಡಳಿ ಒಂದಿನಾರ ಬರ್ತಾಳ ಆಕಿ. ಎಲ್ಲರ ಕಟ್ಟಿ ಕೂತು ಆಡ್ಕೊಳ್ಳೋದಕ್ಕೂ ಇತ್ತಂತಿಕ್ಕೂ ಅಲ್ಲಿ ಹಾಜರಿರ್ತಾವಳು. ಗುಡಿಗಳಿಗಂತೂ ಒಟ್ಟ ಬರಂಗಿಲ್ರಿ ಆಕಿ ಭಜನೆ. ಇನ್ನು ಯಾರ ಮನೆಯಾಗಾರ ಇದ್ದಾಗ ಒಂದು ಸ್ವಲ್ಪ ಲಾಸ್ಟಿಗೆ ಬರ್ತಾಳ. ನಾಷ್ಟ ಮಾಡಿ ಹೋಗ್ತಾಳೆ ಗಿಡಕ್ಕೆ. ಮನೆ ನೋಡಿ ಏಕಾದಶಿ ಭಜನೆಗೆ ಹೋಗಿವಲ್ರಿ ಅವ್ರ ಮನ್ಯಾಗ ಅದು ಹರಿವಾಣ ಸೇವೆ ಮಾಡಾಕತ್ತಿದ್ದು ನೋಡು ಮುಂದೆ ಬರಕ್ರಿ ಮತ್ತೆ ಸುಮ್ಮಾಗಿ ಹೇಳ್ತಾಳ. ಮೊನ್ನೆ ಇಲ್ಲೇ ಕಟ್ಟಿಗೆ ಬಂದು ನಮ್ಮ ಮನೆಗೆ ಬಂದಿದ್ಲಿ. ಯಾವಾಗ ಕಟ್ಟಿಗೆ ಏನು ಕೂತಿದ್ವಿ ಅವಾಗ ಹೇಳ್ತಾಳ ಈವ ಸುಮಾ ಹರಿವಾಣ ಸೇವೆ ಮಾಡೋ ಮುಂದೆ ತಾನೇ ಹೊತ್ಕೊಳಕ್ಕೆ ಮುಂದೆ ಬರ್ತದ. ಏನೇವ್ ತೀರಾ ತನ್ನ ಮಗನ ಕರ್ಕೊಂಬಂದ ವಿಡಿಯೋ ಮಾಡ್ಲಿಕ್ಕೆ ಬರೋದು ಕಸ್ಕೊಳ್ದು. ಅಲ್ಲ ಎಲ್ಲರಿಗೆ ಅವಕಾಶ ಸಿಗ್ಬೇಕಿಲ್ಲ. ಹಿಂಗೆ ಮಾಡಿಲ್ವ ಸುಮಾ ನನಗೆ ಅದಕ್ಕೆ ಭಜನೆಗೆ ಬರ್ಲಿಕ್ಕೆ ಒಳ್ಳೆ ಆಗ್ತದ ಅಂತ ಅನ್ಲಿಕ್ಕತ್ತಿದ್ಲಿ ನಾನು ಮುಂದೆ. ನೋಡಿ ಹಿಂಗದ್ಲಲ್ಲ ನನ್ನಂದ್ರೆ ಅಷ್ಟು ಹೊತ್ತಿರ್ತಾವಳಕಿ. ನಾ ಏನು ಮಾಡೇ ಇಲ್ಲ ತಾಯಿ. ಆಕಿನೇ ಬಂದು ಫಸ್ಟ್ ತಾನೇ ಹೊತ್ಕೊಂಡ್ಲು.
ಹೋಗ್ಲಿ ಬಿಡ ಅಂತೇಳಿ ಮತ್ತೆ ಎಲ್ಲರಿಗೂ ಕೊಡೋ ಮುಂದೆ ನಾವು ಸ್ವಲ್ಪ ತಗೊಂಡೆ. ಆದ್ರೆ ನನ್ನ ಮಗನ ಕರ್ಕೊಂಡು ಹೋಗಿದ್ ಕರೆ ಬಿಡು, ವಿಡಿಯೋ ಮಾಡಪ್ಪ ಅಂದೆ. ಒಂದು ಸ್ವಲ್ಪ ತಗೊಂಡು ಹಿಂಗೆ ಒಂದು ರೌಂಡ್ ಹೋಗಿ ಬಂದಿ ನೋಡು ಅಷ್ಟೇ. ಅಷ್ಟಕ್ಕನೆ ಹಂಗಂದಲ್ಲ. ಅದೇ ಏನು ಹೇಳ್ತೀನಿ, ಬರೀ ಒಬ್ಬರ ಬಗ್ಗೆ ಹೇಳೋದ ಬರೀ ಅದೇ ನೋಡು. ಯಾವಾಗ ಬಂದಾಳ ಏನು ಸುದ್ದಿ? ಅವತ್ತೊಂದಿನ ಬಂದಾಳ ಭಜನೆಗೆ, ಅದನ್ನು ಬಂದು ಹೇಳೇಬಿಟ್ಲಾ. ಹೌದಾ, ನನ್ನ ಮುಂದೆ ಹೇಳಿದ್ಲು ಬಿಡು, ನಾ ಏನು ನಂಬಲಿಲ್ಲ. ನಾನು ಅಲ್ಲೇ ಇದ್ನಲ್ಲ, ನೋಡಿದ್ದೆಲ್ಲ. ಹಂಗಾಗಿ ಹೌದಾ ಹೌದಾ ನೋಡಷ್ಟೇ. ಮತ್ತು ನನ್ನ ಬಾಯಲ್ಲಿ ಏನು ಬರ್ತದೆ ಅಂತ ಕೇಳಾಕಿ, ನಿನ್ನ ಬಗ್ಗೆ ಏನಾರ ಅಂತಿಕೋ ಅದನ್ನು ಬಂದು ನಿನ್ನ ಮುಂದೆ ಹೇಳಾಕಿ. ಮತ್ತು ಅದ್ರಾಗ ಭಾರಿ ಖುಷಿ ಆಕಿಗೆ ಹಿಂಗೆ ಹೇಳೋದ್ರಾಗ. ಹೌದು ನೋಡ್ರಿ, ಆಕೆ ಹೆಂಗೆ ಹುಡುಕ್ತಾಳ ಏನು, ಯಾರ ಥರ ಮನೆಗೆ ಹೋದ್ಲಂದ್ರೆ ಒಂದು ಏನಾರ ಸುದ್ದಿ ಒತ್ಕೊಂಡ ಬರ್ತಾಳ ಒಟ್ಟು. ಮತ್ತು ಆಕಿಂದ ಅದೇ ಕೆಲಸನೇ ಅಲ್ಲ, ಯಾರ ಮನೆಗೆ ಏನು ನಡೆದದ, ಯಾರ ಎಲ್ಲಿ ಹೋಗ್ಯಾರ, ಯಾರು ಏನಂದ್ರು ಅದೇ ಬೇಕಾಗಿ ಸುದ್ದಿ. ಹಂಗಾಗಿ ಮನೇನ ಕೆಲಸ ಬಡ 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 ಮುಗಿಸ್ತಾಳ. ಮುಗಿಸಿ ಮನಿ ತಿರುಗ್ಲಿಕ್ಕೆ ನಿಂತು ಬಿಡ್ತಾಳ ಅವಳು. ಹೌದು ಕೂಡ ಹೆಂಗೆ ಮಾಡ್ತದದು. ಆಕೆ ಗಂಡ ಮಕ್ಕಳು ಎಷ್ಟು ಬೈತಾರ ಮನೆ ತಿರುಗು ಸಂಬಂಧ. ಅವ್ರು ಬರೋ ಟೈಮಿಗೆ ಕರೆಕ್ಟ್ ಮನೆಗೆ ಹೋಗಿ ಸೇರಿಬಿಡ್ತಾಳ ಗಂಡ ಬರೋ ಟೈಮಿಗೆ. ನೀವು ಮಂಡಳಿಯವ್ರು ಯಾರು ಹೋಗಿರೇನ್ರಿ ಹರಿದಾಸ್ ಸಮ್ಮೇಳನಕ್ಕೆ? ಹೋದೋರಿದ್ರಂದ್ರೆ ಕಮೆಂಟ್ ಮಾಡಿ ಹೇಳ್ರಲ್ಲ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಭಜನಾ ಮಂಡಳಿಗಳಿಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿರಲ್ಲ. ಎಲ್ಲರಿಗೂ ಧನ್ಯವಾದಗಳು.